ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೌದು ಗುಲಾಬಿ ಅವರೇ, ಸಮರ್ಥ ಅವ್ರನ್ನ ಇದರಲ್ಲಿ ಟ್ರ್ಯಾಪ್ ಮಾಡೋದಕ್ಕೇನೆ ಈ ತರ ಕಚ್ಚಡ ಐಡಿಯಾಗಳನ್ನ ಅವ್ರು ಮಾಡಿರೋದು. ಸಮರ್ಥ ಅವರು ಯಾವಾಗ ಆ ಹುಡುಗಿನ ದೂರ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಅವಳು ಇನ್ನೂ ಇವ್ರ ಹೆಸರನ್ನ ಹಾಳು ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಆಹಾ, ಏನ್ ಮಾಲಿನಿ ಮೇಡಮ್ ಅವರೇ, ಮತ್ತೆ ಟ್ರ್ಯಾಕ್ ಚೇಂಜ್ ಮಾಡ್ತಿದ್ದೀರಾ? ಹಾ, ಓಹೋ, ಅವ್ರ ಅವಕಾಶ ಕೊಡ್ಲಿಲ್ಲ ಅಂತನಾ? ಸುಮ್ನಿರಿ ಗೌಡ್ರೆ, ಅವ್ರ ಕಲರ್ ಮಾತ್ನ ನಾನ್ ನಿಜ ಅಂತ ಅನ್ಕೊಂಡು ನಿಮ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟೆ. ಆದ್ರೆ ಅವರು ನನ್ಗೆ ಗೂಬೆ ಕೂರ್ಸಕ್ ಹಿಂಗೆಲ್ಲ ಮಾಡಿದಾರೆ ಅಂತ ನನಗ್ ಚೆನ್ನಾಗ್ ಗೊತ್ತಾಯ್ತು. ನಿಮ್ ತಲೆ ಮೇಲೆ ಗೂಬೆ ಕಾಣ್ತಿಲ್ಲ, ಕಾಗೆ ಕೂತ ಕಾಣ್ತಿದೆ. ಅಯ್ಯೋ, ನೋಡಿದ್ರಾ ಅವ್ರದ್ದು ಎಷ್ಟು ಕೆಟ್ಟ ಬುದ್ಧಿ ಅಂತ. ನಮ್ಮಲ್ಲೇ ತಂದಿಟ್ಬಿಟ್ಟು ತಮಾಷೆ ನೋಡ್ತಿದ್ದಾರೆ. ರಾತ್ರಿ ಸಮರ್ಥ್ ಅಂತ ನಮ್ಮ ಯಜಮಾನ್ರನ್ನ ತಪ್ಕೊಂಡ್ಬಿಟ್ಟಿದ್ದಾಳೆ. ಇವರಲ್ಲಿ ಇದ್ದಿದ್ದಕ್ಕೆ ಅದು ತಪ್ಪೋಯ್ತು. ಆ ಸೈಡ್ನ ಈ ರೀತಿ ತೀರ್ಸ್ಕೊಂಡಿದ್ದಾರೆ. ಸಾರಿ ಸಮರ್ಥ್ ಅವ್ರೆ, ನನಗ್ ಗೊತ್ತಿದ್ರು ತಪ್ಪು ತಿಳ್ಕೊಂಡ್ಬಿಟ್ಟೆ. ಇದಕ್ಕೆ ಹೇಳೋದು ಹೆಂಗಸರನ್ ಕಂಡ್ರೆ ಹೆಂಗಸರಿಗೆ ಆಗಲ್ಲ ಅಂತ. ಅಲ್ಲ, ನಿಮ್ಮವ್ರು ಏನು ಅಂತ ನಿಮಗ್ ಗೊತ್ತಿದ ಮೇಲೂ ಬೇರೆಯವ್ರು ಹೇಳಿದ ತಕ್ಷಣ, ಬೇರೆಯವ್ರು ತೋರಿಸಿದ ತಕ್ಷಣ ನಂಬಿಡ್ತಿರಲ್ವಾ? ಇದಕ್ಕೆ ಹೇಳೋದು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಿ ಅಂತ. ಅಯ್ಯೋ, ನಾವ್ ಈ ತರ ಚಿಕ್ಕ ವಿಷಯಕ್ಕೂ ಜಗಳ ಆಡಿದ್ರೆ ಅವ್ರು ಅದನ್ನೇ ದಾಳವಾಗಿ ಬಳಸ್ಕೊಂಡು ನಮ್ಮನ್ನ ಇನ್ನೂ ಆಟ ಆಡಿಸ್ತಾರೆ. ಮೊದ್ಲು ಅವ್ರು ಈ ಮನೆಗೆ ಯಾಕೆ ಬಂದ್ ಸೇರ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ಆದಷ್ಟು ಬೇಗ ಅವ್ರನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕು. ಅವರು ಈ ನಂಬಿಕೆಗೆ ಅರ್ಹರಲ್ಲ. ಕುಡ್ದಾಗ ಒಂದ್ ಮಾತು, ಕುಡ್ದೇ ಇದ್ದಾಗ ಇನ್ನೊಂದ್ ಮಾತಾಡಿ ನಮ್ಮನ್ನೆಲ್ಲ ಯಾಮಾರಿಸ್ತಾರೆ. ಅದ್ರಲ್ಲೂ ಈ ಸೀತಮ್ಮ ಬೇರೆ ಇವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದಾರೆ. ನಾವೇನ್ ಹೇಳಿದ್ರು ಅವ್ರು ನಂಬ್ತಾನೆ ಇಲ್ಲ. ಮೊದ್ಲು ಸೀತಮ್ಮನ ನಮ್ ಕಡೆ ಮಾಡ್ಕೋಬೇಕು. ಅದು ಅಷ್ಟು ಸುಲಭ ಅಲ್ಲ ಮಾಲಿನಿ ಅವರೇ. ಅಮ್ಮ ಒಂದ್ಸರಿ ನಂಬಿದ್ರೆ ಅವ್ರು ಎಷ್ಟೇ ತಪ್ಪುಗಳನ್ನ ಮಾಡಿದ್ರು ಅವ್ರದೇ ಸರಿ ಅಂತಾರೆ. ಅವ್ರಿಗೆ ಸರಿಯಾದ ಸಾಕ್ಷಿ ಸಿಗೋವರೆಗೂ ಅವ್ರು ಒಪ್ಕೊಳ್ಳೋದಿಲ್ಲ. ಒಪ್ಕೊಳ್ಳೋ ಹಾಗೆ ನಾನ್ ಮಾಡ್ತೀನಿ. ನನ್ ಜೀವನದಲ್ಲಿ ಹುಳಿ ಹಿಂಡಕ್ ನೋಡಿರೋ ಅವ್ರ ಜೀವನದಲ್ಲಿ ಹಾಗ್ಲಕೈ ರಸ ಹಿಂಡಬೇಕು. ನೋಡಿದ್ಯಕ್ಕ ಹೇಗ್ ಮಾತಾಡಿದ್ರು ಅಂತ? ಲಾಜಿಕಲ್ಲೇ ಪ್ರಶ್ನೆ ಕೇಳ್ತಾರೆ. ಇವ್ರನ್ನ ಯಾಮರ್ಸದೆ ಯಾಕೋ ಕಷ್ಟ ಅನ್ಸ್ತಿದೆ ನನ್ಗೆ. ಹಾಗಂತ ನಾವು ಹೆದರ್ಕೊಂಡ್ರೆ ನಮ್ಮನ್ನ ಇನ್ನೂ ಆಟ ಆಡಿಸ್ಬಿಡ್ತಾರೆ ಕಣೆ. ನಾವು ಸ್ವಲ್ಪ ವೀಕು ಅಂತ ಗೊತ್ತಾದ್ರೆ ನಮ್ಮನ್ನ ಜುಟ್ಟು ಹಿಡಿದು ಹೊರಗಡೆ ಹಾಕ್ಬಿಡ್ತಾರೆ. ಹಾಗಾಗಿ ನಾವು ಹುಷಾರಾಗಿರ್ಬೇಕು ಕಣೆ. ನಮ್ಮ ಹತ್ರ ಇರೋ ಅಸ್ತ್ರ ಅಂತಂದ್ರೆ ಆ ಗೌಡನ ಹತ್ರ ಶೂರಿಟಿ ಹಾಕ್ಸ್ಕೊಂಡಿದೀವಲ್ಲ, ಆ ಪತ್ರ ಮಾತ್ರ. ಅದು ನಮ್ಮ ಹತ್ರ ಇರೋವರೆಗೂ ನಮ್ಮನ್ನ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಹೌದಕ್ಕ, ಆದ್ರೂ ಇವ್ರೇನಾದ್ರೂ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಬಿಟ್ರೆ ನಾವ್ ಬೀದಿಗೆ ಬಂದ್ಬಿಡ್ತೀವಲ್ಲ ಅಕ್ಕ. ಇವ್ರನ್ನೇ ಇಷ್ಟ ಆಟ ಆಡಿಸ್ತಾ ಇದೀವಿ ಅಂದ್ಮೇಲೆ ಇನ್ನು ಆ ಪೊಲೀಸ್ ಅವ್ರನ್ನ ಆಟ ಆಡಿಸ್ದೆ ಬಿಡ್ತೀವಾ? ಆದ್ರೂ ನಾವೀಗ ಮಾಡ್ಬೇಕಾಗಿರೋದು ಇದನ್ನಲ್ಲ. ಆ ಚಂದ್ರು ಹೊರಗಡೆ ಬರ್ದೇ ಇರೋ ತರ ನೋಡ್ಕೋಬೇಕು. ಅವನೇನಾದ್ರೂ ಹೊರಗಡೆ ಬಂದ್ರೆ ನಾವ್ ಆಡ್ತಿರೋದೆಲ್ಲ ನಾಟಕ ಅಂತ ಗೊತ್ತಾಗ್ಬಿಡುತ್ತೆ. ಆಮೇಲೆ ನೀನ್ ಫೋನ್ ಮಾಡ್ಬಿಟ್ಟು ಅವನು ಹೇಗಾದ್ರೂ ಮಾಡಿ ಹೊರಗಡೆ ಬರ್ದೇ ಇರೋ ತರ ಹೇಳು. ಅವನೇನಾದ್ರೂ ಕುಡಿದ ಜ್ಞಾನದಲ್ಲಿ ಹೊರಗಡೆ ಬಂದ ಅಂದ್ರೆ ನಮಗ್ ದುಡ್ಡು ಇಲ್ಲ, ಆಸ್ತಿನೂ ಇಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಆ ಗೌಡ ದುಡ್ಡು ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಕಣೆ. ಆದ್ರೆ ಸೀತಾ ಮಾತ್ರ ಇರೋ ಒಡವೆ, ದುಡ್ಡು, ಆಸ್ತಿ ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ಬೇಕು. ಹೌದಕ್ಕ, ಸೀತಮ್ಮ ಅಂತೂ ನನ್ನ ಯಾವಾಗ ಸೊಸೆ ಮಾಡ್ಕೋತೀನಿ ಅಂತ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ನಿನ್ನೆ ಹೊಸ ಸೀರೆ ಕೊಡಕ್ ಬಂದ್ರು. ನಾನೇ ಬೇಡ ಅಂತ ಡವ್ ಮಾಡ್ಬಿಟ್ಟೆ. ಮೊದ್ಲದನ್ನ ತಗೋಬೇಕಿತ್ತು ತಾನೆ. ಆಮೇಲೆ ಅವಳು ಮನ್ಸು ಬದಲಾಯಿಸ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಸೀನ್ ಇಲ್ಲ ಬಿಡಿಯಕ್ಕ. ಅವ್ರು ಯಾವಾಗ ಎಲ್ರ ಮುಂದೆ ನನ್ ಸೊಸೆ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಅಷ್ಟು ಡವ್ ಮಾಡ್ಬಿಟ್ಟಿದ್ದೀನಿ ಅವ್ರ ಹತ್ರ. ಸರಿ, ನಾವು ಮಾತಾಡ್ತಿರೋದು ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಸುಮ್ನಿರು.